ನಮ್ಮ ಭಾರತದಲ್ಲಿ ಸಿಲಿಂಡರ್ ಗ್ಯಾಸ್ ಕ್ರೈಸಿಸ್ಗೆ ಸೊಲ್ಯೂಷನ್ ಆದ್ರೂ ಏನು? ಇನ್ ಫ್ಯೂಚರ್ಗೆ ಸೊಲ್ಯೂಷನ್ ಏನು ಅಂತ ನೋಡೋದಾದ್ರೆ, ಹೊರ ದೇಶಗಳ ಇಂಪೋರ್ಟ್ ಅನ್ನ ಕಡಿಮೆ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲೇ ಬಂದ್ಬಿಟ್ಟು ಬಯೋಗ್ಯಾಸ್ನ ಉತ್ಪಾದನೆಯನ್ನ ಜಾಸ್ತಿ ಮಾಡಬೇಕು. ಅಂದ್ರೆ ಹ್ಯೂಮನ್ ವೇಸ್ಟ್ಗಳು ತುಂಬಾನೇ ಇರುತ್ತೆ, ಅಥವಾ ಅಗ್ರಿಕಲ್ಚರ್ ವೇಸ್ಟ್ ಇದೆ, ಮತ್ತೆ ಪ್ರಾಣಿಗಳ ವೇಸ್ಟ್ ಕೂಡ ಇರುತ್ತೆ. ಅದರ ಮುಖಾಂತರವಾಗಿ ನಾವು ಬಯೋಗ್ಯಾಸ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ನಾವು ಕುಕ್ಕಿಂಗ್ಗೋಸ್ಕರ ಯೂಸ್ ಮಾಡ್ಕೊಬಹುದು. ಆದ್ರೆ ಹೇಳಿದ ತಕ್ಷಣನೇ ಮಾಡುವಂತ ಕೆಲಸ ಅಲ್ಲ. ಪ್ರತಿ ಸಿಟಿಗಳಲ್ಲೂ ಈ ರೀತಿ ಬಯೋಗ್ಯಾಸ್ ಉತ್ಪಾದನಾ ಪ್ಲಾಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಒಂದು ಪ್ರೋಸೆಸ್ಗೆ ತುಂಬಾನೇ ಟೈಮ್ ತಗೊಳುತ್ತೆ. ಈಗ ಸದ್ಯಕ್ಕೆ ನಾವು ಮಾಡಬೇಕಾದ ಕರ್ತವ್ಯಗಳು ಏನು ಅಂತ ನೋಡೋದಾದ್ರೆ, ನಿಮಗೆ ಗ್ಯಾಸ್ ಸಿಗ್ತಿಲ್ವಾ, ನೀವು ಬ್ಲಾಕ್ ಅಲ್ಲಿ ಜಾಸ್ತಿ ರೇಟ್ ಅಂತೂ ಕೊಟ್ಟು ಬೈ ಮಾಡಕ್ ಹೋಗ್ಬೇಡಿ. ಆದಷ್ಟು ಎಲೆಕ್ಟ್ರಿಕ್ ಕುಕ್ ಟಾಪ್ ಗಳನ್ನ ಯೂಸ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಮೈಕ್ರೋವೇವ್ ಅನ್ನೋಂಥದ್ದು ಅಥವಾ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಅನ್ನೋಂಥದ್ದು, ಈ ರೀತಿ ಯಾವ್ದಾದ್ರು ಎಲೆಕ್ಟ್ರಿಕ್ ನಲ್ಲಿ ವರ್ಕ್ ಆಗುವಂತಹ ಒಂದು ವಸ್ತುಗಳನ್ನ ತಗೊಂಬಂದು ಇಟ್ಕೊಳ್ಳಿ. ಸೊ ಮುಂದಕ್ಕೆ ಯೂಸ್ ಆಗ್ಬೋದು, ಮುಂದಕ್ಕೂ ಕೂಡ ಈ ರೀತಿ ಏನಾದ್ರು ಪ್ರಾಬ್ಲಮ್ ಬರ್ಬೋದಲ್ವಾ. ಆದಷ್ಟು ಈ ರೀತಿ ಒಂದು ಆಲ್ಟರ್ನೇಟಿವ್ ವೇಗಳನ್ನ ಟ್ರೈ ಮಾಡಿ. ಅಂಡ್ ನೀವು ಗ್ಯಾಸ್ ನಲ್ಲೇ ಅಡಿಗೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ ಅಂದ್ರೆ ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡಿ, ಆಯ್ತಾ. ಆದಷ್ಟು ನೀವು ಕುಕ್ಕರ್ನಲ್ಲಿ ಕುಕ್ ಮಾಡಿ, ಆಯ್ತಾ. ಅಂಡ್ ನೀವು ರೈಸ್ ಏನಾದರೂ ಕುಕ್ ಮಾಡ್ತೀರಾ ಅಂದರೆ ಆಲ್ರೆಡಿ ಅದನ್ನು ನೆನೆಸಿಟ್ಟು ಕುಕ್ ಮಾಡೋದ್ರಿಂದ ಅದು ಬೇಗನೆ ಕುಕ್ ಆಗುತ್ತೆ. ಅಂಡ್ ಇನ್ನೊಂದು ಆಪ್ಷನ್ ಏನು ಅಂತ ನೋಡೋದಾದ್ರೆ, ಸಿಲಿಂಡರನ್ನು ಫುಲ್ ಆಗಿ ಇಟ್ಕೊಳ್ಳೋಕೆ ಹೋಗಬೇಡಿ, ಸಿಮ್ನಲ್ಲಿ ಇಟ್ಟು ಕುಕ್ ಮಾಡಿ. ಅಂಡ್ ನೆಕ್ಸ್ಟ್, ಯಾವುದೇ ಒಂದು ವಸ್ತುವನ್ನು ಕುಕ್ ಮಾಡುವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ ಮಾಡೋದ್ರಿಂದ ಹಬ್ಬೆ ಅದರಲ್ಲೇ ಟ್ರ್ಯಾಪ್ ಆಗಿ ಇನ್ನೂ ಬೇಗನೆ ಬೇಯುತ್ತೆ. ಆದಷ್ಟು ಆಯಿಲ್ ಹಾಕಿ ಫ್ರೈ ಮಾಡಿ ತಿನ್ನುವಂತಹ ಐಟಮ್ಸ್ಗಳನ್ನು ಕಡಿಮೆ ಮಾಡಿ, ಹೆಲ್ತಿಗೆ ಒಳ್ಳೆಯದು. ಅಂಡ್ ಹಳ್ಳಿಯಲ್ಲಿರೋರು ಆದಷ್ಟು ಕಟ್ಟಿಗೆ ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳಿ. ಅಂಡ್ ನಾವು ಕೂಡ ದೇಶಕ್ಕೆ ಬರ ಆಗಬಾರ್ದಲ್ವಾ, ಅದಕ್ಕೂ ಕೆಲವೊಂದು ಐಡಿಯಾಗಳಿದ್ದಾವೆ. ರಾಕೆಟ್ ಹೊಲೆ ಅಂತ, ಆ ರೀತಿ ಎಲ್ಲ ನಾವು ಐಡಿಯಾ ಯೂಸ್ ಮಾಡಿಕೊಂಡು ಪ್ಲಾನ್ ಮಾಡಿ ಮಾಡಿದ್ರೆ, ಬ್ಲೋವರ್ ಎಲ್ಲ ಇನ್ಸ್ಟಾಲ್ ಮಾಡಿದ್ರೆ ಹೊಗೆನೆ ಬರ್ದಂಗೆ ನಾವು ಕೂಡ ಅಡುಗೆನ ಮಾಡ್ಕೊಬಹುದು. ಅಂಡ್ ದನ ಕರ ಎಲ್ಲ ಇರೋರಿಗೆ ಮತ್ತೆ ಅವರು ಗೋಬರ್ ಗ್ಯಾಸ್ಗಳನ್ನು ಬಳಸೋದು ಇನ್ನೂ ಉತ್ತಮವಾಗಿರುತ್ತೆ. ಎಲ್ಲರೂ ಅದನ್ನು ಬಿಟ್ಟಿದ್ದಾರೆ. ಸೊ ಈ ಎಲ್ಲ ಆಪ್ಷನ್ ಅನ್ನು ಯೂಸ್ ಮಾಡಿಕೊಂಡು ಸಿಲಿಂಡರ್ ಯೂಸೇಜನ್ನು ಆದಷ್ಟು ಕಡಿಮೆ ಮಾಡಬಹುದು.